ಈಗ ನಮಗೆ ಋಷಭಾವತಿ ನೀರು, ಕೊಳಚೆ ನೀರು, ಆ ನೀರು ನಮ್ಮ ತಾಲೂಕಿಗೆ ಯಾವುದೇ ಕಾರಣಕ್ಕೂ ಬೇಕಾಗಿಲ್ಲ. ಅದು ನಮ್ಮ ನೆಲಮಂಗಲ ತಾಲೂಕು ನಮ್ಮ ತಾಲೂಕಿನ ಜನತೆಯ ಸೊತ್ತು ಹೊರತು ಯಾವುದೇ ಸರ್ಕಾರದ ಸೊತ್ತಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡ ಪರ ಸಂಘಟನೆಗಳು ಮತ್ತು ನಮ್ಮ ರೈತ ಪರ ಸಂಘಟನೆಗಳು ಎಲ್ಲ ರೀತಿ ಏನು ನಮ್ಮ ತಾಲೂಕಿನಾದ್ಯಂತ ಯಾವ ರೀತಿ ಸಂಘಟನೆಗಳಿದೆಯೋ ಎಲ್ಲ ಸಂಘಟನೆಗಳು ನಾವು ಒಂದು ಕೈಯಲ್ಲಿ ಒಂದು ಹಿಡಿತದಲ್ಲಿ ನಾವೆಲ್ಲರೂ ಕೂತು ಇದೇ ಐಬಿನಲ್ಲಿ ತಮ್ಮೆಲ್ಲರನ್ನೂ ಸಹ ಕರೆದು ಒಂದು ಪ್ರೆಸ್ ಮೀಟ್ ಮಾಡಿ ಎಲ್ಲ ನಮ್ಮ ಸಂಘಟನೆಯವರೆಲ್ಲರೂ ಸಹ ನಾವು ಒಂದು ಅಂತ ಹೇಳಿ ನಾವು ಬಲವಾಗಿ ಎಲ್ಲ ಸಂಘಟನೆಯವರ ಹತ್ರನೂ ಮಾತಾಡಿ ನಮ್ಮ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಮತ್ತು ನಮ್ಮ ಎಲ್ಲ ಕನ್ನಡ ಪರ ಸಂಘಟನೆಗಳ ರಾಜ್ಯಾಧ್ಯಕ್ಷರು ಸುಮಾರು ಜನ ನಮ್ಮ ತಾಲೂಕಿನ ಮತ್ತು ಬೆಂಗಳೂರು ನಗರ ಪ್ರದೇಶದಲ್ಲಿದ್ದಾರೆ. ನನಗೆ ಹಲವಾರು ಕಮ್ಮಿ ಅಂತಂದ್ರೂ ಎಷ್ಟು ಸಂಘಟನೆ ಇದೆಯೋ 80ರಿಂದ 100 ಪಟ್ಟು ರಾಜ್ಯಾಧ್ಯಕ್ಷರುಗಳು ಎಲ್ಲರೂ ಸಹ ನನಗೆ ಚಿರಪರಿಚಿತರು. ಮತ್ತೆ ಅವರ ನಮ್ಮ ಒಡನಾಟ ಎಲ್ಲ ತುಂಬಾ ಬಾಂಧವ್ಯ ತುಂಬಾ ಚೆನ್ನಾಗಿದೆ. ನಾವು ಎಲ್ಲ ಸ್ನೇಹಿತ ವರ್ಗದವರ ನಾವು ಹಿಂದಿನಿಂದನೂ ಸುಮಾರು ಈಗಲೂ ಸಹ ನಾನು 1.5 ದಶಕಗಳ ಕಾಲದಿಂದಲೂ ಸಹ ನಾನು ಸಂಘಟನೆಯಲ್ಲಿ ನಾನು ಸಹ ಕಾರ್ಯವನ್ನ ಮಾಡಿಕೊಂಡು ಬಂದಿದ್ದೀನಿ. ನಮಗೆ ಸಂಘಟನೆ ಏನು ಹೊಸ್ತಲ್ಲ. ಆಮೇಲೆ ಯಾವುದೇ ವಿಚಾರ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಸಂಘಟನೆಗೆ ಯಾವುದು ನಮಗೆ ದೊಡ್ಡದಲ್ಲ. ನಮ್ಮ ರೀತಿಯಲ್ಲಿ ನ್ಯಾಯ ರೀತಿಯಲ್ಲಿ ಅವರು ನಮಗೆ ನೀರು ಏನು ಕೊಳಚೆ ನೀರಿದೆ ನಮಗೆ ಬೇಕಾಗಿಲ್ಲ. ಆಮೇಲೆ ಯಾವತ್ತೂ ಕೂಡ ಅಮೃತನೇ, ವಿಷನೇ. ಇದನ್ನ ಯಾಕೆ ಹೇಳಕ್ ಇಚ್ಛೆ ಪಡ್ತೀನಿ ಅಂತಂದ್ರೆ, ಗೋಮಾತೆಯಿಂದ ಬಂದಂತ ಹಾಲು ಅಮೃತ, ಅದೇ ನಾವು ಬಾತ್ರೂಮ್ ಅಲ್ಲಿ ಬಂದಂತ ನೀರು ಅದು ಯಾವಾಗಲೂ ವಿಷ. ಅರ್ಥ ಆಯ್ತು ಹೇಳಿದ್ದು? ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ, ಅಮೃತನ ನಾವು ಯಾವುದೇ ಕಾರಣಕ್ಕೂ ಅಮೃತಾಗೆ ಬಳಸ್ಬೋದು ಹೊರತು ಅಮೃತನ ನಾವು ಯಾವಾಗಲೂ ಸಹ ಅಮೃತವಾಗಿ ಬಳಸ್ಬೋದು ಹೊರತು ನಾವು ಯಾವುದೇ ಒಂದು ಗಲೀಜಾಗಿರ್ಬೋದು ಮತ್ತೊಂದು ಆಗ್ಬೋದು ಯಾವುದೇ ರೀತಿ ಆ ನೀರನ್ನ ನಾವು ಎಷ್ಟೇ ಪರಿಶುದ್ಧ ಮಾಡಿದ್ರು ಪ್ರಮಾಣವಾಗಲೂ ಅದು ಅಮೃತ ಆಗಲ್ಲ. ಮುಂದಿನ ದಿನಗಳಲ್ಲಿ ನಾವು ನಮ್ಮ ಮಕ್ಕಳಾಗಿರ್ಬೋದು ಮತ್ತೆ ತಿರ್ಗಾ ನಮ್ಮ ಯುವ ಪೀಳಿಗೆ ಆಗಿರ್ಬೋದು, ನಂದು ಸ್ವಾರ್ಥ ಹೇಳ್ತಾ ಇಲ್ಲ, ನಮ್ಮ ಎಲ್ಲರ ಮಕ್ಕಳು ಅಂದ್ರೆ ನಮ್ಮ ನೆಲಮಂಗಲ ತಾಲೂಕಿನ ಎಲ್ಲ ಜನಗಳ ಮಕ್ಕಳು ಮತ್ತೆ ಅವರ ಮೊಮ್ಮಕ್ಕಳು ಮತ್ತೆ ಯುವ ಪೀಳಿಗೆಗೆ ಎಲ್ಲರಿಗೂ ಸಹ ಕುಂದುಕೊರತೆ ಆಗ್ತದೆ. ಆಮೇಲೆ ಏನಾಗ್ತದೆ ಅಂತಂದ್ರೆ ಆ ನೀರನ್ನ ನಾವು ಈಗ ಗಾಳಿನೇ ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ. ನಮಗೆ ದೇಹಕ್ಕೆ ಸ್ವೀಕರಿಸಂತ ನೀರು ಸಹ ವಿಷ ಆದ್ರೆ ಮುಂದೆ ಮಕ್ಕಳು ಏನಾಗ್ತಾರೆ ಅಂದ್ರೆ ಕುಬ್ಜ ಆಗ್ತಾರೆ. ಅಂದ್ರೆ ಕೈ ಕಾಲು ಮತ್ತೊಂದು ಅದು ಕರೆಕ್ಟ್ ಆಗಿ ಇರೋದಿಲ್ಲ, ಹ್ಯಾಂಡಿಕ್ಯಾಪ್ಟ್ ಆಗಿ ಹುಟ್ಟುತ್ತಾರೆ. ಅದನ್ನ ಕನ್ನಡದಲ್ಲಿ ಕುಬ್ಜ ಅಂತ ಹೇಳ್ತಾರೆ. ಅದು ಆ ರೀತಿಯ ಬೆಳವಣಿಗೆ ನಾವು ಕಣ್ಮುಂದೆ ನಾವು ನೋಡ್ಬೇಕಾ? ಆ ಕರ್ಮ ನಮಗೆ ಬೇಕ್ರಾ? ದಯವಿಟ್ಟು ಬೇಕಾಗಿಲ್ಲ. ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ರಾಜ್ಯಾಧ್ಯಕ್ಷರ ಸಹಾಯದೊಂದಿಗೆ ಮತ್ತು ನಮ್ಮ ಕನ್ನಡ ಪರ ಎಲ್ಲ ಸಂಘಟನೆಗಳ ಸಹಾಯದೊಂದಿಗೆ ಮತ್ತು ರೈತ ಪರ ಸಂಘಟನೆಯ ಸಹಾಯಗಳೊಂದಿಗೆ ನಾವು ಇದರ ಬಗ್ಗೆ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ನಾವು ಋಷಭಾವತಿ ನೀರನ್ನ ನೆಲಮಂಗಲಕ್ಕೆ ಬಿಟ್ಕೊಳ್ಳೋದಕ್ಕೆ ನಾವು ಇಷ್ಟಪಡಲ್ಲ.